ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹುಲಿಗಿ ಹೊಸಳ್ಳಿ ಎನ್ನುವಂಥ ಗ್ರಾಮದಲ್ಲಿ ಆ ಒಂದು ಕೋತಿ ಮರಿಯೊಂದು ಈ ಒಂದು ಬಿಸಿಲಿನ ದಾಹಕ್ಕಾಗಿ ನೀರನ್ನು ಹರಿಸಿ ಆ ಒಂದು ಬಿಂದಿಗೆಯಲ್ಲಿ ನೀರನ್ನು ಕುಡಿಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಇಂತಹ ಒಂದು ಅವಘಡ ಆಗುತ್ತೆ. ಆ ಮರಿ ಕೋತಿಗೆ ಗೊತ್ತಿರೋದಿಲ್ಲ, ನನ್ನ ತಲೆ ಇದರಲ್ಲಿ ಸಿಕ್ಕಾಕಿಕೊಳ್ಳುತ್ತೆ, ಒಳ್ಳೆ ಅದರಿಂದ ಬಚಾವ್ ಪರಿವೇ ಇಲ್ಲದೆ ನೀರನ್ನು ಕುಡಿಯೋದಕ್ಕೆ ಆ ಒಂದು ಬಿಂದಿಗೆಗೆ ತಲೆಯನ್ನು ಹಾಕುತ್ತೆ. ತಲೆಯನ್ನು ಹಾಕಿದಾಗ ಆ ಕತ್ತು ಹೊರಗೆ ಬಾರದೆ ಆ ತಲೆಯಲ್ಲಿ ಆ ಬಿಂದಿಗೆಯನ್ನು ಸಿಕ್ಕಾಕಿಕೊಂಡು 3-4 ದಿನಗಳ ಕಾಲ ಆ ಕೋತಿ ಮರಿ ನರಳಾಡಿರ್ತಕ್ಕಂಥದ್ದು. ತನ್ನ ಮರಿ ಕೋತಿಯನ್ನು ಆ ತಾಯಿ ಎತ್ತುಕೊಂಡೇ ಆ ಒಂದು ಗಿಡದಿಂದ ಗಿಡಕ್ಕೆ ನೆಗೆಯುವಂಥ ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು. ಆ ತಾಯಿ ಕೋತಿ ಕೂಡ ಅದನ್ನು ತೆಗೆಯೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಪಾಪ ಆ ಬಿಂದಿಗೆ ಆ ತಲೆಯಿಂದ ಬಿಡಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಮರಿ ಕೋತಿಗೆ ಊಟ ಇಲ್ಲದೆ, ನೀರು ಇಲ್ಲದೆ, ಉಸಿರುಗಟ್ಟಿ ಆ ಒಂದು ಬಿಂದಿಗೆಯಲ್ಲಿಯೇ ಆ ಒಂದು ತನ್ನ ಸಾವನ್ನು ಕಂಡುಕೊಳ್ತೈತಿ. ಇದನ್ನು ಒಂದು ಜೀವ ಇದ್ದಂಥ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಅದನ್ನು ಬಚಾವ್ ಮಾಡೋದಕ್ಕೆ ಎಷ್ಟೋ ಪ್ರಯತ್ನ ಕೂಡ ಪಡ್ತಾರೆ. ಯಾಕಂದರೆ ಭಾಳಷ್ಟು ಸಂಖ್ಯೆಯಲ್ಲಿ ಆ ಒಂದು ಕೋತಿಗಳು ಇರೋದರಿಂದಾಗಿ ಕೋತಿಗಳ ಕಡಿತಕ್ಕೆ ಭಾಳಷ್ಟು ಭಯಭೀತರಾಗಿ ಜನರು ಕೂಡ ಹೆದರುವಂಥ ಕೆಲಸ ಕೂಡ ಆಗ್ತದೆ. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ, ದೌಡಾಯಿಸಿ ಬರ್ತಾರೆ. ಬಂದರೂ ಕೂಡ ಆ ಒಂದು ಮರಿ ಕೋತಿಯ ಜೀವವನ್ನು ಉಳಿಸೋದಕ್ಕೆ ಯಾರಿಂದೂ ಸಾಧ್ಯ ಆಗಿರಲಿಲ್ಲ. ಕೊನೆಗೆ ಅದರ ಸಾವನ್ನು ಹತ್ತೈತಿ. ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಏನಪ್ಪ ಅಂದರೆ ಕೋತಿಗೆ ಭಾಳಷ್ಟು ಆಂಜನೇಯನ ಒಂದು ಭಕ್ತಿಯನ್ನು ತೋರಿಸ್ತಾರೆ. ಹಾಗಾಗಿ ಆ ಕೋತಿಗೆ ಒಂದು ಸಂಸ್ಕಾರದ ಮುಖಾಂತರವಾಗಿ ಒಂದು ಅಂತ್ಯಕ್ರಿಯೆ ಮಾಡುವಂಥ ಕೆಲಸವನ್ನು ಸ್ಥಳೀಯರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ನಿಜಕ್ಕೂ ಕೋತಿ ಮರಿಯ ಒಂದು ವ್ಯಥೆ ಅಂತಂದು ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಹೆಚ್ಚೆತ್ತು ಈ ಒಂದು ಬೇಸಿಗೆ ಇರೋದ್ರಿಂದಾಗಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿ ಆ ಒಂದು ಪುಣ್ಯವನ್ನು ಕಟ್ಟಿಕೊಳ್ಳಿ. ಆದರೆ ಈ ರೀತಿ ಕೋತಿಗಳು ಅಂಥ ಒಂದು ಪ್ರಾಣಿಗಳಿಗೆ ಕತ್ತು ಹಾಕಿದಾಗ ಒಳ್ಳೆ ಕತ್ತು ಹೊರಗೆ ಬರುವಂಥ ರೀತಿಯಲ್ಲಿ ಆ ಒಂದು ಪಾತ್ರೆಗಳನ್ನು ಇಟ್ಟು ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ಗಳ ಮುಖಾಂತರವಾಗಿ ನೀರನ್ನು ಇಟ್ಟು ಅವರ ದಾಹವನ್ನು ನೀಗಿಸುವಂಥ ಕೆಲಸವನ್ನು ಮಾಡಿ ಅಂತಂದೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಮ್ಮ ಮೇಡಮ್ ಹೇಳಿದೆ, ಇಲ್ಲ ಮೇಡಮ್ ನಮ್ಮ ಕರ್ಸಾಗ ಬೈಕ್ ತೊಗೊಳಕ್ಕೆ ಕೇಳ್ರಿ ಅಂತ. ಏನು ಹೇಳಿಲ್ಲ ಮೇಡಮ್, ಯಾವ ಇರೋದು ಏನು ಲೋಕಲ್ ಕಾರ್ಯಾಚರಣೆ ಮಾಡ್ಕೊಂಡು ಕೆಳಗಡೆ ಇಡ ಸರ ಗಂಟೆ ಆಗಿರ್ಬೋದು.